ಅವರೇ. ಕರಿಯ ಐ ಲವ್ ಯು. ಸರಿ ಆಯ್ತು ಬಾ. ಪರ್ಮಿಷನ್ ಬ್ಯಾಂಕ್ ಬರಕ್ಕೆ ಇಷ್ಟ ಕೇಳ್ಬಿಡಿ ಓಪನ್ ಆಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹುಷಾರಿಲ್ಲ ನೋಡಿ, ಡ್ರಿಪ್ಸ್ ಎಲ್ಲ ಹಾಕಿದ್ರು ಫುಡ್ ಪಾಯ್ಸನ್ ಆಗಿ. ಆದ್ರೂ ನಮ್ಮೂರನ್ನ ನಾನು ನೋಡ್ಬೇಕಂತ ಅಂದ್ಕೊಂಡು ಬಂದಿದ್ದೀನಿ. ಅಷ್ಟು ಆಸೆ ನಮ್ಮೂರಂದರೆ ನನಗೆ. ಇವಾಗ ನಮ್ಮೂರು ಹೊಳೆ ತೋರಿಸ್ತೀನಿ ನಾನು ನಿಮಗೆ. ಯಾವಾಗಲೂ ನಾನು ಇಷ್ಟಪಟ್ಟು ಬರೋದು ಈ ಹೊಳೆಗೆ, ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಂಡಿ ಹೊಳೆ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ನಾನು ತೋರಿಸ್ತೀನಿ ಹೇಗಿದೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಯಾವಾಗಲೂ ಹೇಳ್ತಿರ್ತಾರೆ ನನಗೆ, ಮನೇಲೇ ಒಂದೇ ಲೊಕೇಶನಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತೀಯ ಅಂತ ಎಲ್ಲರೂ ಬೈತಿರ್ತಾರೆ. ಅದಕ್ಕೆ ಇವತ್ತು ಫಾರ್ ಎ ಚೇಂಜ್ ನಾನು ನಮ್ಮೂರಿಗೆ ಬಂದಿದ್ದೀನಿ. ನಮ್ಮೂರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಹೊಲದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಲ್ರೆಡಿ ಟೈಮ್ ಆಗಿದೆ, ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಡಿಲೇ ಆಯಿತು ಎಲ್ಲ ವೀಡಿಯೋ ಮಾಡೋದು. ಆ್ಯಂಡ್ ನನಗೆ ಹುಷಾರಿರಲಿಲ್ಲ. ಮೇಯ್ನು ಡ್ರಿಪ್ಸ್ ಹಾಕಿದ್ರು. ಏನಕ್ಕೆ ಹುಷಾರಿರಲಿಲ್ಲ ಅಂದರೆ ಅದೇ ನಾನು ಏನೂ ತಿಂದಿಲ್ಲ ಫ್ರೆಂಡ್ಸ್. ಊರಿಗೆ ಬಂದು ಎಷ್ಟೆಷ್ಟೋ ಕನಸುಗಳು ಇಟ್ಕೊಬಂದಿದ್ದೆ ಗೊತ್ತಾ. ನಾನು ಎಷ್ಟೆಲ್ಲ ಆಸೆ ಇಟ್ಕೊಂಬಂದಿದ್ದೆ. ನಮ್ಮೂರಲ್ಲಿ ಇವತ್ತು ಇದನ್ನು ತಿನ್ಬೇಕು, ಎಂಥದ್ದು ಮಟನ್ ತಿನ್ನಬೇಕು, ಚರ್ಬಿ ತಿನ್ನಬೇಕು ಅಂತ. ಆಲ್ಮೋಸ್ಟ್ ಆಲ್ ಒಂದು 20-25 kg ಮಟನ್ ಮಾಡಿದರು. ಒಂದು ಪೀಸು ತಿನ್ನಲಿಲ್ಲ ಫ್ರೆಂಡ್ಸ್. ನಂಗೆ ಚರ್ಬಿ ಅಂದರೆ ಸಖತ್ ಇಷ್ಟ, ತಿನ್ನಲೇ ಇಲ್ಲ. ಅದೇ ಬೇಜಾರಾಯಿತು. ಅದೇ ಬೇಜಾರಲ್ಲೇ ಸುಮ್ಮನೆ ಆಗೋದೆ. ಇವಾಗ ನಾನು ನಿಮ್ಗೆ ನಮ್ಮೂರನ್ನ ತೋರಿಸ್ತೀನಿ ರೀ. ಇವಾಗ ನಾವೀಗ ಬಂದಿರೋ ಪ್ಲೇಸ್ ಇದೇನೇನೆ. ಕಾಲು ಬೇರೆ ಏಟಾಗಿದೆ ನೋಡಿ. ನಾವು ಒಮ್ಮೆ ಹ್ಯಾಟ್ ಹಾಕ್ಕೊಂಡು ನಿಂತಿರೋದು. ನಿಮ್ಮ ಮುಖನೇ ಕಾಣಿಸ್ತಾ ಇಲ್ಲ ನೋಡಿ. ಇದು ನಮ್ಮ ಮಮ್ಮಿನ ಮಾತ್ರ ಕರ್ಕೊಂಬಂದಿರೋ ಪಾಪ. ಇನ್ನೂ ಕೆಲವ್ರನ್ನೆಲ್ಲ ಕರ್ಕೊಂಡೇ ಬಂದಿಲ್ಲ. ನೋಡಿ ಇದೇ ಹೊಳೆ. ಆ್ಯಕ್ಚುಲಿ ಇಲ್ಲಿ ಜಾತ್ರೆ ಎಲ್ಲ ನಡೀತಿರುತ್ತೆ, ಆದರೆ ನಾವು ಯಾವತ್ತೂ ಒಂದು ದಿವಸನೂ ಜಾತ್ರೆಗೆ ಬಂದಿಲ್ಲ. ನಮ್ಮ ಅಣ್ಣ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ನಮ್ಮ ಅಣ್ಣ ಬರ್ತಾ ಇದ್ದಾನೆ ನೋಡಿ, ಎಷ್ಟು ದೂರ ಹೋಗಿದ್ದಾನೆ ಅಂತ ಅಂದ್ಬಿಟ್ಟು ಟೈಟ್ ಮಾಡಿದ್ದೀನಿ. ಹೋಗಿ ಹೇಳ್ತೀರಾ? ಬೀಳಲ್ಲ ಹೋಗಿ. ನಮ್ಮಿಗೆ ಭಯ, ಮೊಬೈಲಲ್ಲಿ ಬಿದ್ದೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಹೋಗ್ತಿದ್ದಾರೆ. ನಾನು ಹೋಗೋಣ ಅಂದರೆ ನನ್ನ ಕಾಲು ಆಲ್ರೆಡಿ ಏಟಾಗಿದೆ. ಬರ್ತೀನಿ ನೋಡಿ ಸರೌಂಡಿಂಗ್ ಹೇಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ಏನಾದ್ರು ಮಳೆ ಬಂದರೆ ನೀರು ಹರಿತಾ ಇರುತ್ತೆ ಕೆಳಗಡೆ. ಇದು ವಿಯರ್, ನಾವು ಸಿವಿಲಲ್ಲಿ ಇದನ್ನು ವಿಯರ್ ಅಂತ ಅಂತೀವಿ. ನೀರು ಕೆಳಗಡೆ ಹರಿತಾ ಇರುತ್ತೆ. ಇದೆಲ್ಲ ನೋಡಿ ವೀವ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಇದು ಎಷ್ಟು ಸತಿ ಅಂದ್ಕೊಂಡಿದ್ದೀನಿ ಗೊತ್ತಾ, ವೀಡಿಯೋ ಮಾಡಬೇಕು ಇದನ್ನು ಅಂತ ಅಂದ್ಬಿಟ್ಟು. ನೀರು ಹರಿತಿದ್ರೆ ಇದನ್ನ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೀವು. ಇದು ಈ ಥರ ಇದೆ ಹೊಳೆ, ಅಂದರೆ ಇದು ಹೇಮಗಿರಿ ಹೊಳೆ. ಇಲ್ಲಿ ಇನ್ನೊಂದು ಏನಂತ ಅಂದರೆ ಗೇಟ್ ತೋರಿಸ್ತೀನಿ ರೀ ನೋಡಿ. ಈ ಗೇಟ್ಸ್ ಈ ಥರ ಇದೆ. ಓಪನ್ ಆಲ್ರೆಡಿ ಆಗಿದೆ ಅಂತ ಅನಿಸುತ್ತೆ. ಓಪನ್ ಮಾಡಿದ್ದಾರೆ ಗೇಟ್, ಅದಕ್ಕೆ ನೀರು ಹರ್ಕೊಂಡು ಹೋಗ್ತಾ ಇದೆ. ಇಲ್ಲೆಲ್ಲ ಆ್ಯಕ್ಚುಲಿ ಯಾರನ್ನೂ ಬಿಡೋದಿಲ್ಲ. ಮಳೆ ಎಲ್ಲ ಬಂದಾಗ, ಜಾಸ್ತಿ ಮಳೆ ಎಲ್ಲ ಬಂದಾಗ ಇಲ್ಲಿ ಯಾರನ್ನೂ ಬಿಡೋದಿಲ್ಲ. ಇವಾಗ ನಮ್ಮ ಮಮ್ಮಿ ಕೆಳಗಡೆ ಹೋಗಿದ್ದಾರೆ, ನಾನು ಕೆಳಗಡೆ ಹೋಗ್ತೀನಿ ನೋಡಿ. ನಾನು ಇಳಿತಾ ಆಗಿದ್ದೀನಿ, ಆದರೂ ಹುಷಾರಾಗಿರ್ಬೇಕು ಈ ಪ್ಲೇಸಲ್ಲೆಲ್ಲ ಸ್ವಲ್ಪ. ನಾನಂತೂ ತುಂಬ ಹುಷಾರಾಗಿರ್ತೀನಿ. ಮೊಬೈಲ್ನ ವಾಟರ್ ಪ್ರೂಫ್ ಮೊಬೈಲ್ ಹಾಕೋಣ ಅಂತ ಅಂದ್ಕೊಂಡೆ ನೋಡಿ. ಯಾವ ಥರ ಇದೆ ಅಂತ ಪ್ಲೇಸು. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಈ ಪ್ಲೇಸಿಗೆ ಬಂದರೆ ನಮ್ಮೂರಿಗೆ ಬರೋಕ್ಕೆ ನನಗೇನು ಖುಷಿ ಆಗುತ್ತೆ ಅಂತಂದರೆ ಇದೆ. ನೀರಿನ ಸೌಂಡ್ ಕೇಳಿಸ್ತಾ ಇದೆಯಾ ನೋಡಿ. ನೀರು ಹರಿತಾ ಇದೆ. ಮೊಬೈಲ್ ನೀರೊಳಗಡೆ ಹಾಕದಾ? ಮೀನುಗಳೆಲ್ಲ ಕಾಣಿಸುತ್ತಿಲ್ಲ. ನಾವು ಹಾಕಿದ್ರೆ ಇದೆಲ್ಲ ಇರುತ್ತೆ. ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ನೋಡಿ. ನೋಡಿ ಆಲ್ರೆಡಿ ಸೆಲ್ಫಿ ತಗೋತಿದ್ದಾರೆ. ಮಳೆ ಬಂದಾಗ ಈ ವಿಯರ್ ಎಲ್ಲ ತುಂಬಿ ಹರಿಯುತ್ತೆ. ನಮ್ಮ ಮಮ್ಮಿ ಒಂದ್ಸತಿ ಲೀಜ್ ಹೊಡೆದು ಮಲ್ಕೊಂಡಿದ್ರು. ಸೆಲ್ಫಿ ತಗೋತಾ ಇದ್ದಾರೆ ನೋಡಿ. ಶೋಕಿಗಳು ನೋಡಿ. ಅಲ್ಲೆಲ್ಲ ಮಳೆ ಬಂದಾಗ ಇದೆಲ್ಲ ಫುಲ್ ತುಂಬ ಹೋಗುತ್ತಲ್ವಾ ಅಣ್ಣ? ನಮ್ಮ ಅಣ್ಣನ ಹತ್ರ ಒಂದು ವಿಡಿಯೋ ಇದೆ, ಅದನ್ನ ಹಾಕ್ತೀನಿ. ಮಳೆ ಬಂದಾಗ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ನೀರು ತುಂಬಿರ್ಬೇಕಪ್ಪ, ಯಾಕೋ ತುಂಬಿಲ್ಲ. ನಾನು ಬಂದಾಗ ಖಾಲಿನೇ ಇರುತ್ತೆ ಫ್ರೆಂಡ್ಸ್.
ನೋಡಿ ಇವ್ರು ವ್ಲಾಗ್ ಮಾಡ್ತಾರಂತೆ, ನಾನು ಕಾಂಪಿಟೇಷನ್ ಕೊಡ್ತಾರಂತೆ. ಕಾಂಪಿಟೇಷನ್ ಕೊಡಿ ನೋಡಿ ಪ್ಲೇಸ್ ಈ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಸಖತ್ ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬೆಂಗಳೂರಲ್ಲಿ ಇದ್ದವರು ಇಲ್ಲಿಗೆ ಅವಾಗ ಬರ್ತಾ ಇದ್ರೆ, ಈ ಥರ ಪ್ಲೇಸ್ಗೆ ಅವಾಗ ಬರ್ತಾ ಇದ್ರೆ ರಿಲೀಫ್ ಆಗುತ್ತೆ. ಸರ್ ವಿಶ್ವೇಶ್ವರಯ್ಯ ಕಟ್ಟಿದಂಥ ಕಟ್ಟೆ ಇದು. ಹೇಳು ಹೇಳು ನೋಡಿ, ಹೇಳ್ತೀವಿ ಅಂತ ಅಂದ್ಬಿಟ್ಟು ಸೆಲ್ಫಿ ತಕ್ಕೋತಾ ಇದ್ದಾರೆ. ಹೇಳು ಇಲ್ಲೆಲ್ಲ ಬರ್ತಾರೆ ನೋಡ್ಬೇಕಿತ್ತು. ನೀನು ಹೇಳು, ನಿನ್ಗೆ ನಿನ್ಗೆ ಏನು ಇನ್ಫಾರ್ಮೇಶನ್ ಇಲ್ಲೆಲ್ಲ ಜಾತ್ರೆ ಮಾಡ್ತಾರಲ್ಲ, ಹೇಮಗಿರಿ ಜಾತ್ರೆ. ಹೇಳು ನೋಡಿ ಫ್ರೆಂಡ್ಸ್, ಈ ತರ ನಾ ಇನ್ಫಾರ್ಮೇಶನ್ ಕೊಡೋದು. ಇದು ಹೇಮಾವತಿ ಕಟ್ಟೆ ಅಂತೆ, ನಾವೀಗ ಇರೋದು ಈ ಪ್ಲೇಸು ಹೇಮಾವತಿ ಕಟ್ಟೆ. ಇದು ನೋಡಿ ಯಾವ ಥರ ಇದು ಹೇಮಾವತಿ ಕಟ್ಟೆ. ಇದರಿಂದ ಈ ಬ್ಯಾಕ್ ವಾಟರ್ ಹಿಂದೆ ಏನೋ ಜಾತ್ರೆ ನಡೆಯುತ್ತಂತೆ. ಇದರಿಂದ ಮುಂದೆ ಹೋದ್ರೆ ಚನ್ನಗೇಳಮ್ಮನ ದೇವಸ್ಥಾನ ಅಂತ, ಅಲ್ಲಿ ಜಾಸ್ತಿ ಜನ ಹರಕೆಗಳೆಲ್ಲ ಮಾಡ್ಕೋತಾರೆ. ಏನಾದರೂ ಇದ್ರೆ ಹರಕೆಗಳು ಮಾಡ್ಕೊಳ್ಳೋದು, ತೀರ್ಸೋದು, ಆ ಥರ ಎಲ್ಲ ಮಾಡ್ತಾರೆ. ನಾನು ಶಾಡೋಗೆ ಇಲ್ಲಿ ಅಂದರೆ ನಮ್ಮ ಕಡೆ ಮಂಡ್ಯ ಸೈಡಲ್ಲೆಲ್ಲ ತಡೆ ಓಡಿಸೋದಂತ ಅಂತಾರೆ. ಅಂದರೆ ಏನಾದರೂ ಹರಕೆ ಗಿರ್ಕೆ ಇದ್ದರೆ, ಇಲ್ಲ ದೃಷ್ಟಿ ಏನಾದ್ರು ತಾಗಿದ್ರೆ ತಡೆ ಓಡಿಸೋದಂತ ಅಂತಾರೆ. ನಾವು ಶಾಡೋಗೂ ತಡೆ ಓಡಿಸಿದ್ವಿ. ಶಾಡೋ ನೇಮಲ್ಲಿ ತಡೆ ಓಡಿಸಿದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ ನಕ್ಬಿಟ್ಟಿದ್ರು, ಅಲ್ಲ ಹೋಗಿ ಪ್ರಾಣಿಗೆ ತಡೆ ಓಡಿಸಿದೆಯಲ್ಲ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ಇವಾಗ ನೀರು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ವಾಟರ್ ಟೆಸ್ಟ್ ಮಾಡೋಣ. ವಾಟರ್ ಟೆಸ್ಟ್ ಬೇಡವಾ? ಐಫೋನ್ ವಾಟರ್ ಟೆಸ್ಟ್. ನಮ್ಮ ಮಮ್ಮಿ ಹೊಗೆ ಹಾಕ್ಸ್ಕೊಡೋದಂತೆ ಫೋನ್, ಆ ಥರ ಹೇಳ್ತಿದ್ದಾರೆ. ಹೆಲಿಕಾಪ್ಟರ್ ಬರ್ತದೆ ಕೆಲಸ. ಹೆಲಿಕಾಪ್ಟರ್ ಮ್ಯಾಗ ಕುತ್ಕೊಂಬರೋ ಥರ ಮಾಡ್ಬಿಡು. ಎಷ್ಟು ಹೈಟಲ್ಲಿ ನೋಡಿ ಫ್ರೆಂಡ್ಸ್, ನೀರು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಕ್ಲಿಯರ್ ಇದೆ ನೋಡಿ. ಅದಕ್ಕೆ ನಾವು ಒಂದು ಕಾಲು ಮಾತ್ರ ಇಡ್ತೀನಿ, ಒಂದು ಕಾಲು ಮಾತ್ರ ಇಡ್ತೀನಿ. ಈ ಕಾಲು ನೋಡಿ ಫ್ರೆಂಡ್ಸ್, ಕಾಲು ಗಾಯ ಆಗೋಗಿದೆ, ಇನ್ಫೆಕ್ಷನ್ ಆಗೋಗಿದೆ ನನಗೆ. ಅದೊಂದು ಚಿಕ್ಕ ವಯಸ್ಸಲ್ಲಿದ್ದಾಗ ಗಾಜಿನ ಚೂರು ಹೋಗಿ ಆಗಿತ್ತು, ಅದಕ್ಕೆ ಹೊಲಿಗೆ ಹಾಕಿದ್ರು. ಇವಾಗ ಚಳಿಗಾಲದಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮಮ್ಮಿ ಫೋಟೋ ಶೂಟ್ ನೋಡಿ, ಹಬ್ಬಾ. ಇವಾಗ ಬನ್ನಿ, ಅಲ್ಲಿ ಮೀನು ಹಿಡಿತಾ ಇದ್ದಾರೆ. ಅಲ್ಲಿ ಮೀನು ಹಿಡಿಯೋದ್ರ ಒಳಗಡೆ ಎಷ್ಟು ಮೀನು ಹಿಡಿದಿದ್ದಾರೆ ಅಂತ ಹೇಳಿ. ಅಲ್ಲಿ ಮೀನು ಹಿಡಿದು ಆಯ್ತು ಅನ್ಸುತ್ತಲ್ವಾ ಅಣ್ಣ? ಸಿಕ್ಕುತ್ತಾ ಮೀನು ಕೇಳೋರಿಗೆ? ಅವ್ರು ಹೋಗ್ತಾವ್ರ ಮತ್ತೆ ಮೀನು ಹಿಡ್ಕೊಂಡವ್ರಣ್ಣ ಅಲ್ಲೋಡು. ನೋಡಿ ಫ್ರೆಂಡ್ಸ್, ನಾವು ಅವಾಗ ಇಲ್ಲೆಲ್ಲ ನಂದು ಹಳೆ ಫೋಟೋಸ್ ಇದೆ, ಅದಿದ್ರೆ ಹಾಕ್ತೀನಿ. ಎಲ್ಲ ಕುತ್ಕೊಂಡು ನಾವು ವಿಡಿಯೋ ಮಾಡಿದ್ವಿ. ಇವಾಗ ಇದೇನಾದ್ರು ನೀರು ಜಾಸ್ತಿ ಆದರೆ ಇಲ್ಲಿ ಯಾರು ಕುತ್ಕೊಳಕ್ಕೂ ಬಿಡೋದಿಲ್ಲ, ಹಿಂಗೆ ಹರಿತಾ ಇರುತ್ತೆ ಬಿಯರಿಂದ ಆಚೆ. ನಮ್ಮ ಅಣ್ಣ ಅದು 10 ವರ್ಷ ಅಣ್ಣ, ಅದು ಮೇಲ್ಗಡೆ ಇಲ್ಲ, ಕಟ್ಟೆ ಇದೆಯಲ್ಲ, ಅದು ಮೇಲಿಂದ ಎಗ್ರಿದೆ ಫ್ರೆಂಡ್ಸ್. ನಮ್ಮಣ್ಣ ಎಗ್ರಿ ಒಂದು ಸ್ವಲ್ಪ ಕಾಲು ಏಟಾಗಿತ್ತು ನೋಡಿ. ಇದೇ ನಮ್ಮೂರು, ಎಷ್ಟು ಚೆನ್ನಾಗಿದೆ. ನನಗೆ ಊರಿಗೆ ಬರೋಕ್ಕೆ ಅದಕ್ಕೆ ಇಷ್ಟ ಆಗುತ್ತೆ. ಅವ್ರು ಮೀನು ಹಿಡಿದಿದ್ದಾರೆ, ನಾನು ತೋರಿಸ್ತೀನಿ ಯಾವ ಥರ ಮೀನು ಹಿಡಿದಿದ್ದಾರೆ. ಅವ್ರು ಬರ್ತಾ ಇದ್ದಾರೆ ಈ ಕಡೆ ಅಲ್ವಾ, ಬರ್ತಾ ಇದ್ದಾರೆ ಈ ಕಡೆ, ತೋರಿಸ್ತೀನಿ ಯಾವ ಥರ ಮೀನು ಹಿಡಿದಿದ್ದಾರೆ. ಅವರು ಮೀನು ಹಿಡ್ಕೊಂಬಂದಿದ್ದಾರೆ, ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಬೆಳಗಿನ ಜಾವ 11 ಗಂಟೆ. ತೋರಿಸಿ ಫ್ರೆಶ್ ಮೀನು ನೋಡಿ, ಎಲ್ಲ ಜಿಲೇಬಿ ಮೀನುಗಳು ಈಗ ತಾನೇ ಜೀವಾಗಿ ನೋಡಿ ಹೆಂಗ ಆಡ್ತಿದೆ ನೋಡಿ, ಆ ಥರ ಇದೆ ಅಂತ ಅಂದ್ಬಿಟ್ಟು. ಫಿಶ್ ಎಷ್ಟು ಕೆಜಿ ಇರ್ಬೋದು ತಾತ? ಒಂದು 2-3 ಕೆಜಿ ಇದೆ. ಕೆಜಿ ಇದೆ. 11 ಗಂಟೆಯಿಂದ ಇಲ್ಲೇ ಕುತ್ಕೊಂಡು ಹಿಡಿದ್ರ? ತೋರ್ಸೋಣ, ಒಂದು ಕೈ ಎತ್ಕೊ ಫ್ರೆಂಡ್ಸ್. ಇದೇನು ಮೀನು ಅಂಕಲ್? ಜಿಲೇಬಿ ಮೀನು. ಫೋಟೋ ತೆಗಿಯೋಣ ಹಂಗೆ, ಇಲ್ಲೇ ಫೋಟೋ ಕ್ಲಿಕ್ ಮಾಡೋದಿರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಅವ್ರು 11 ಗಂಟೆಯಿಂದ ಹಿಡಿದಿದ್ದಾರೆ ಮೀನನ್ನ. ಅಲ್ಲ, 11 ಗಂಟೆಯಿಂದ ಬರೀ 3.5 kg ಅಷ್ಟೇ ಸಿಕ್ಕಿರೋದು. ನೋಡಿ ಮಮ್ಮಿ ಅವಾಗಿದಲ್ಲ ಸೆಲ್ಫಿ ಸೆಲ್ಫಿ ತಕೊಂಡು ಮಮ್ಮಿ ಎಲ್ಲಿಗೂ ಹಾಕಲ್ಲ ಫ್ರೆಂಡ್ಸ್, ಬರೀ ಸ್ಟೇಟಸ್ ಸಿಗ್ಬಿಟ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ, ಓಪನ್ ಮಾಡ್ಕೊಡು ಅಂತ ನಾನಂತೂ ಓಪನ್ ಮಾಡ್ಕೊಡಲ್ಲ. 11:30 ಹಿಡಿದಿದಾರಂತೆ, ಬರೀ 3 kg ಮೀನು ಅಷ್ಟೇ ಸಿಕ್ಕಿರೋದು. ಅಂದರೆ ಯಾವಾಗ ಇಲ್ಲಿ ಮೀನು ಜಾಸ್ತಿ ಸಿಗೋದು? ಇದೇ ಟೈಮಲ್ಲ? ಇವಾಗ ಮಳೆಗಾಲ ಅಲ್ವಾ? ನೋಡಿ ಹೆಂಗೆ ಹೇಳ್ತಾರೆ ನೋಡಿ. ನಮ್ಮ ಅಣ್ಣ ವಿಡಿಯೋನೇ ಮಾಡಿಲ್ಲ ಫ್ರೆಂಡ್ಸ್, ನಾನು ಮತ್ತೆ ಇಳಿದಿದ್ದೀವಿ. ಇವಾಗ ಹತ್ತಾ ಇದೀವಿ ಮತ್ತೆ ನೋಡಿ. ನೀವು ಹತ್ತಲ್ಲಿ ಬೆಟ್ಟ ನಮ್ಮ ಮಮ್ಮಿಗೆ ಈ ಮೆಟ್ಲು ಹತ್ತಕ್ಕಾಗಲ್ಲ, ಅದಕ್ಕೆ ನನಗೆ ಹೋಸತಿ ನಮ್ಮ ಮಮ್ಮಿ ಈಜೊಡ್ದು
ಈ ಕಡೆ ಇರೋ ನೀರೆಲ್ಲ ಆ ಕಡೆ ಹೊರಟೋಗಿ ಚಳಿ ಜ್ವರ ಬಂದು ಆಮೇಲೆ ಚಳಿ ಜ್ವರ ಬಂದು 1 ವಾರ ಮಲಗಿದ್ರು ನಮ್ಮ ಮಮ್ಮಿ. ಅದನ್ನ ನಮ್ಮೇಲೆ ಎತ್ತಾಕಿದ್ರು, ನಾವೇ ಕರ್ಕೊಂಡು ಹೋದ್ವಿ ಅಂತ ಅಂದ್ಬಿಟ್ಟು. ಇವಾಗ ಹೊಲ್ದತ್ರ ಹೋಗೋದ ಬನ್ನಿ. ಕೆಲವರೆಲ್ಲ ಮಂಡ್ಯ ಅಂತಂದರೆ ಬರೀ ಕಾವೇರಿ ನೀರೇ ಹರಿಯುತ್ತೆ ಅಂತ ಅನ್ಕೋತಾರೆ. ಅದು ತಪ್ಪು. ಆ್ಯಕ್ಚುಲಿ ಕಾವೇರಿ ನೀರು ಹರಿಯುತ್ತೆ, ಆದರೆ ನಮ್ಮ KR ಪೇಟೆ ಅಂದರೆ ಕೃಷ್ಣರಾಜಪೇಟೆ ಕಡೆ ಹರಿಯೋದೆಲ್ಲ ಹೇಮಾವತಿ ನೀರೇ. ನಾನು ಸ್ಟಾರ್ಟಿಂಗಲ್ಲಿ ಹಂಗೆ ಅಂದ್ಕೊಂಡಿದ್ದೆ, ಬುದ್ಧಿ ಬಂದಮೇಲೆ ಗೊತ್ತಾಯಿತು ನಮ್ಮ ಕಡೆ ಹರಿಯೋದು ಹೇಮಾವತಿ ನೀರು ಅಂತ. ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಚಾನಲ್ ಅಂದರೆ ಏನಂತ ಅಂತಾರೆ, ಕೆನಲ್ ಅಂತ ಅಂತಾರಲ್ಲ, ಆ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲೂ ಮಾತ್ರ ನೀರು ಮಾತ್ರ ಸಖತ್ತಾಗಿರುತ್ತೆ. ಆ್ಯಂಡ್ ಕಬ್ಬು ತಿನ್ನೋಕ್ಕೂ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಕಬ್ಬು ಕೀಳಕ್ಕೆ ಕಳ್ತನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ನಮ್ಮಿ ಇಲ್ಲಿ ನೋಡಿ, ನಮ್ಮಿ ಇವತ್ತೇ ಫ್ರೆಂಡ್ಸ್ ಕರ್ಕೊಂಡೋಗಿರೋದು. ಇವತ್ತು ಮಲ್ಕೊಂತಾರೆ ಒಂದು ಪಕ್ಕ. ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಇದು ಗ್ರೀನ್ ಕಮ್ಮಿ ಅಲ್ವಾಣ ಬೇಕು ಅಂತ ಬಂದಿದ್ದೀವಿ. ಕಬ್ಬು ಕೇಳ್ತೀವಿ. ಕೇಳ್ತೀವಿ ಪರ್ಮಿಷನ್ ಕೊಟ್ಟಾಗಿದೆ ನೋಡು. ಅವ್ರಿಗೂ ಒಂದು ಸ್ವಲ್ಪ ಫೋಟೋ ಇದ್ದು ನೋಡಿ. ನಾವು ಕಬ್ಬು ಹೀರ್ಕೊಳಕಲ್ವಾಣ, ಕಬ್ಬು ಹೀರ್ಕೊಳಕ ಕಬ್ಬು ಗೀರ್ಕೊಳಕ ಕಬ್ಬು ಗೀರ್ ಕಚ್ಚಿದ್ದಾರೆ. ಗೀರ್ ಕಚ್ಚಿದ್ರೋ ಗೊತ್ತಿಲ್ಲ ಫ್ರೆಂಡ್ಸ್, ಮಂಡ್ಯ ಭಾಷೆ. ನೋಡಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಿ ಇನ್ನೊಂದೆರಡು ತಗೊಳಕ್ಕೆ ಒಲ್ಲ ಅಂತಿದೆ. ಏನಾಗಲ್ಲ ಸುಮ್ಮನೆ ನೋಡಿ. ಕಬ್ಬು ತಗೊಂಡು ಹೋಗ್ತಾ ಇದ್ದೀವಿ ನಾವು. ಮೇಲೆ ಕಬ್ಬು ಕತ್ಕೊಂಡಿದ್ದೀವಿ. ಇದೆಲ್ಲ ನಮ್ಮದೇ ಗದೆ. ಎಷ್ಟು ಬೇಕಾದ್ರೂ ಊರ್ಕೊಂಡು ಹೋಗಿ. ಇವತ್ತು ಮೂವಿಲಿ ಹೇಳ್ತಾರಲ್ಲ, ಇದೆಲ್ಲ ನಮ್ಮದೇ ಗದೆ, ಅದೆಲ್ಲ ನಮ್ಮದೇ ಗದೆ, ಎಷ್ಟು ಬೇಕಾದ್ರೂ ಊರ್ಕೊಂಡು ಹೋಗೋ, ಆಮೇಲೆ ಕಟ್ಕೊತೀನಿ ಅಂತ ಮಾತ್ರ ಹೇಳು ಅಂತ ಅಂತಾರಲ್ಲ, ಆ ಥರ ಆಯ್ತು ಇವಾಗ. ನಿಮ್ಮೆಲ್ಲರಿಗೂ ಒಂದು ವಿಷಯ ಶೇರ್ ಮಾಡಬೇಕು ನಾನು. ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಇವಾಗ ಸ್ವಲ್ಪ ಝೂಮ್ ಮಾಡ್ತೀನಿ ಆ ಬೆಟ್ಟನ. ಈ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಇದು ಬೆಳ್ಳಿ ಬೆಟ್ಟ ಅಂತ ಅಂದ್ಬಿಟ್ಟು. ಇಲ್ಲಿ ಏನಾದರೂ ನಮ್ಮ ಮಮ್ಮಿಯವ್ರ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಯಾರಾದರೂ ಕನ್ಸೀವ್ ಆಗಿರೋರು, ಪ್ರೆಗ್ನೆಂಟ್ ಲೇಡಿ ಯಾರಾದರೂ ತೀರೋದ್ರೆ, ಮಗು ಹೊಟ್ಟೆಲಿರುವಾಗ ಏನಾದರೂ ತೀರೋದ್ರೆ, ಇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಬಿಟ್ಟು ಬರ್ತಿದ್ರಂತೆ. ಸತ್ತಿರೋರ್ನ ಅಂದರೆ ಮಣ್ಣು ಮಾಡ್ತಿರ್ಲಿಲ್ಲ, ಕೂರಿಸ್ಬಿಟ್ಟು ಬರ್ತಿದ್ರಂತೆ. ಕೂರಿಸ್ಬಿಟ್ಟು ಅದನ್ನು ಏನು ಮಾಡ್ತಿದ್ರು, ಎಲ್ಲ ಗರಿಗಳನ್ನೆಲ್ಲ ಮುಚ್ಚಿ ಬರ್ತಿದ್ರಂತೆ. ಆವಾಗ ಇದೊಂದು ಏನಾಗಿದೆ ಒಂದು ಇನ್ಸಿಡೆಂಟ್ ಅಂತಂದರೆ, ನಮ್ಮ ಅಣ್ಣ ಅಂದರೆ ಮೊದಲನೇ ಅಣ್ಣ ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋಣ ಅಂತ ಹೋದಾಗ, ಏನಿದು ಈ ಥರ ಶೆಡ್ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ತೆಗೆದು ನೋಡಿದ್ರೆ ಅರ್ಧ ಬರ್ಧ ಬಾಡಿ ಹುಳ ತಿಂದ್ಬಿಟ್ಟಿತ್ತಂತೆ. ಇದಂತೂ ನಾನು ಕೇಳಿದಾಗ ನಿಜವಾಗ್ಲೂ ನಂಗೆ ಸೈಕ್ ಆಯಿತು. ಸುಳ್ಳು ಅಂತ ಅನ್ನಿಸ್ತು. ಆದರೆ ಎಲ್ಲರನ್ನೂ ವಿಚಾರಿಸಿದಾಗ ಅವ್ರೇನಂತ ಅಂದರು ಅಂತಂದರೆ, ಅವಾಗಿನ ಕಾಲದಲ್ಲಿ ಈ ಥರ ಮಾಡ್ತಿದ್ರಂತೆ. ನೋಡಿ ಎಷ್ಟೊಂದೆಲ್ಲ ಪದ್ಧತಿಗಳಿತ್ತು ನಮ್ಮ ಮಮ್ಮಿಯವ್ರ ಕಾಲದಲ್ಲಿ ಅಂತ ಅಂದ್ಬಿಟ್ಟು. ಬೆಳ್ಳಿ ಬೆಟ್ಟ ಅಂತಲ್ಲ, ಅದೇ ಬೆಟ್ಟದಲ್ಲಿ ನಾವು ಆರೆ ಉದ್ಲಿ ಆಮೇಲೆ ಅಕ್ಕಿ ಎಲ್ಲ ತಗೊಂಡೋಗಿದ್ವಿ. ಬೆಳ್ಳಿನೇ ಸಿಗ್ಲಿಲ್ಲ, ಬೆಟ್ಟ ಅಷ್ಟೇ, ಬೇರೆ ಏನೂ ಸಿಗ್ಲಿಲ್ಲ. ನಾವು 3 ದಿವಸ ಹತ್ತು ಸಾಕಾಯ್ತು, ಮತ್ತೆ ವಾಪಸ್ ಬಂದ್ವಿ. ಹಳೇ ದೇವಸ್ಥಾನ. ಅವಾಗ ನಮ್ಮ ಮಮ್ಮಿಯವರೆಲ್ಲ ಬಂದಿಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ರಂತೆ. ಅದೇನು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಏನೋ ನನಗಂತೂ ಗೊತ್ತಿಲ್ಲ. ಅಲ್ಲ ಇಲ್ಲಿ ನಡ್ಕೊ ಬರ್ತಿದ್ರಂತೆ. ಇಲ್ಲಿಂದ ಜಾತ್ರೆಗೆ ನಡ್ಕೊಂಡು ಹೋಗೋ ತುಂಬಾ. ಇಲ್ಲಿ ಪೂಜೆ ಮಾಡಕ್ ನಾವು ಹುಟ್ಟಿದಾರಂತೆ. ಏನ್ ಹೊಡಿತಾರ ನೋಡಿ ಫ್ರೆಂಡ್ಸ್ ಇವರೆಲ್ಲ ಸೇರ್ಕೊಂಡು. ಅಪ್ಪ ನಂಬ್ತೀವಂತ ಹೇಳಿ ಇಷ್ಟೊಂದು ನಂಬ್ಸೋದಾ? ನೋಡಿ ಇವಾಗ ನಾವು ಇಲ್ಲೇ ಅಂತ ನೆನ್ನೆ ಮೀನ್ ಹಿಡ್ದಿದ್ದು. ಇವಾಗ ಎಲ್ಲಿದೀವಿ ಅಂದ್ರೆ ನೋಡಿ, ಹಿಂದ್ಗಡೆ ತೊರೆ ಹೆಂಗ್ ಹರಿತಾ ಇದೆ ಅಂತ. ಇದು ನೆನ್ನೆ ನೀರು ಸ್ವಲ್ಪ ಕಮ್ಮಿ ಇತ್ತಂತೆ, ಇವತ್ತು ನೀರು ಸ್ವಲ್ಪ ಜಾಸ್ತಿ ಇದೆ. ಇನ್ನೊಂದು ತೋರಿಸ್ತೀನಿ ರೀ ಮುಂದೆ ಫ್ರಂಟ್ ಅಲ್ಲಿ. ನೋಡಿ ನೀರು ಸೌಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ನಮ್ಮ ಊರಿಗೆ ಬರೋ ಖುಷಿ ಆಗುತ್ತೆ ನನಗೆ. ಜಾಸ್ತಿ ನೀರಿರುತ್ತಾ ಅದಕ್ಕೆ. ಮತ್ತೆ ಅಲ್ಲಿ ನೋಡಿ ತೊರೆ ಹರಿತಾ ಇದೆ ಇಲ್ಲಿ. ಅಂದ್ರೆ ಈ ನೀರೇ ಅಲ್ಲಿಗೆ ಹೋಗ್ತಾ ಇದೆ ಅಷ್ಟೇ.
ಇನ್ಫೆಕ್ಷನ್ ರೇಬಿಸು. ಇವಾಗ ಎಲ್ಲರೂ ನಮ್ಮ ಅತ್ತೆ ಮನೆಗೆ ಹೋಗೋಣ ಬನ್ನಿ, ಅಲ್ಲೊಂದು ಸೀನ್ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತೆ. ಅವ್ರನ್ನ ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ಏನು ಸೀನ್ ಕ್ರಿಯೇಟ್ ಆಗಿದೆ ಅಂತ. ನಗು ಬರ್ತಾ ಇದ್ರು ಅತ್ತೆ ನೋಡಿ ಕಾಲ್ ಏನು ಇದು ಬತ್ತ ಬಾಂಬೆ ಆತರ ಪೆಲ್ಲವ ಹಿಂಗೇನ್ ಮತ್ತಾಯ್ತು ಬಾಯಿ ಮುಚ್ಚಿ ಮತ್ತೆ ಜುಟ್ ಇಟ್ಕೊಳ್ಳಿ ಇವಾಗ. ಕಾಮನ್ ಸೆನ್ಸ್ ಟೆನ್ನಿಸ್ ನಿನ್ಗೆ ಅಂತ ಜಾಸ್ತಿ ಗೊತ್ತಾ ಮನೆಗೆ ಯಾಕೆ ಬಂದೆ ನಾನು ಇವ್ರ ತಪ್ಪು ಹೇಳಿ ಮಾಹಿತಿ ಮನೆ ನಿಂಗೆಲ್ಲವ ಬನ್ನಿ ಅಂತವ ನಿಮ್ ಬೈನ ಏನ್ ಗೊತ್ತಾ ಸುಮ್ಮನೆ ಹೇಳ್ಬಾರ್ದು. ನಾನೇ ನಡೀತಾ ಇದೆ, ನನಗೆ ಹೋಗಿತಾ ಇದ್ದಾರೆ ನೋಡಿ. ನಾನು ಉಗಿಸ್ಕೊತಿದ್ದೀನಿ ಏನಕ್ಕೆ ಅಂತಂದರೆ ಪಾಪ ನಮ್ಮ ಅತ್ತೇನು ಕರ್ಕೊಂಡು ಹೋಗಿಲ್ಲ. ಕರ್ಕೊಂಡು ಹೋಗೋಣ ಅನ್ನೋಷ್ಟೊಳಗಡೆ ಒಂದೇ ಬೈಕ್ ಇತ್ತ. ನಮ್ಮ ಮಾವನೂ ಇರಲಿಲ್ಲ. ನಮ್ಮ ಮಾವಂಗೆ ಫೋನ್ ಮಾಡಿದೆ, ನಮ್ಮ ಮಾವ ಅಂತೂ ಫೋನೇ ಎತ್ತಲಿಲ್ಲ. ಎತ್ಬಿಟ್ಟು ಬರ್ತೀನಿ ಅಂತ ಅಂದರು, ಕೊನೆಗೆ ಬರಲೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಅದಕ್ಕೆ ನಮ್ಮ ಅತ್ತೆ ನಮ್ಮ ಮೇಲೆಲ್ಲ ಕೋಪ ಮಾಡ್ಕೊಂಡಿದ್ದಾರೆ. ನಮ್ಮನ್ನು ಮಾತ್ರ ನೀವು ಕರ್ಕೊಂಡು ಹೋಗಿಲ್ಲ, ಗದ್ದೆಗೆ ನೀವು 3 ಜನ ಮಾತ್ರ ಹೋಗಿ ಬಂದಿದ್ದೀರಾ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡಿದ್ದಾರೆ. ಆಮೇಲೆ ಅವರೇ ಸಮಾಧಾನ ಆಗ್ತಾರೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಅತ್ತೆ ರಾತ್ರಿ 1:30 ಹೋಗೋಣ. ಇವಾಗ್ಲೇ ಹೋಗಿ ಇವಾಗಲೇ ಹೋಗೋದ? ಅಷ್ಟೇ ರೆಸ್ಪೆಕ್ಟೇ ಇಲ್ಲ ಫ್ರೆಂಡ್ಸ್, ಫುಲ್ ಅನ್ರೆಸ್ಪೆಕ್ಟು. ನಿಮ್ಗೆ ಇಲ್ಲ ಫಸ್ಟ್ ಅದೇ ನಮ್ಗೆ ಇಲ್ಲ ಅಂತಾನೆ ನಾನು ಹೇಳಿದ್ದು. ಇವಾಗ ನಮ್ಮ ಚಿಕ್ಕಿ ಹತ್ರ ಒಂದು ಹಾಡು ಹೇಳ್ಸಿದೀನಿ ನೋಡಿ, ಯಾವ ತರ ಹೇಳ್ಸಿದೀನಿ ಅಂತ ಅಂದ್ಬಿಟ್ಟು. ಕರಿಯ ಐ ಲವ್ ಯು ಕರಿಕಾಗೆ ಮೇಲಾಣೆ, ಬೆಳ್ಳಿ ಐ ಲವ್ ಯು ಬೆಳ್ಳುಳ್ಳಿ ಮೇಲಾಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ಕೈ ಇಲ್ಲ, ನಾನೇ ಇರುವೆ ಹತ್ರ ಬರೋಕೆ ಕಾಲಿಲ್ಲ. ನೋಡಿ ಫ್ರೆಂಡ್ಸ್, ಇವತ್ತಿಗೆ 3 ದಿವಸ ಆಗಿತ್ತು ಊರಿಗೆ ಬಂದು. 3 ದಿವಸದೊಳಗಡೆ 300 ಲೋಕ ತೋರಿಸ್ಬಿಟ್ಟೆ. ನಾನಂತೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ. ನಂಗೆ ಬರೆ ಹಾಕಿದ್ರು, ಎಲ್ಲ ಹಾಕಿದ್ರು. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಏನು ತಿಂದಿಲ್ಲ. ಇಲ್ಲೇ ಸಾಕ್ಷಿಗಳಿದ್ದಾರೆ, ಎಷ್ಟು 1 2 3 4 ಜನ ಸಾಕ್ಷಿಗಳಿದ್ದಾರೆ. ಬೇಕಾದ್ರೆ ಕೇಳಿ. 1 ಪೀಸು ತಿಂದಿಲ್ಲ ಫ್ರೆಂಡ್ಸ್, ನಿಜವಾಗ್ಲು. ಇವಾಗೇನೋ ಬ್ಲಡ್ ಮಾತ್ರ ತಿಂದೆ ಅಷ್ಟೇ. ಮಟನ್ 1 ಪೀಸು ತಿಂದಿಲ್ಲ. ಬ್ಲಡ್ ಚರ್ಬಿ ತಂದಿದೆ. ಆಲ್ಮೋಸ್ಟ್ ಅಲ್ಲ 25 kg ಮಟನ್ ಮಾಡಿದ್ದೆ, ಅದ್ರಲ್ಲಿ 1 ಪೀಸು ತಿಂದಿಲ್ಲ. 1 ಪೀಸು ತಿನ್ನ ಜಾಸ್ತಿ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್. 1 ಪೀಸ್ ತಿನ್ನೋಕ್ಕಾಗಿಲ್ಲ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಂದರೆ ನೆಕ್ಸ್ಟು ನಮ್ಮೂರಿಗೆ ಬರೋದು ಯಾವತ್ತೋ ಗೊತ್ತಿಲ್ಲ. ಬಂದಾಗ ನಾನು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಮಾಡಿದಳವಾ. ಮದುವೆ ಸೆಟ್ ಆದಾಗ, ಮದುವೆ ಸೆಟ್ ಆಗೋರ್ಗು ಅಂದ್ರೆ ವೀಡಿಯೋನೇ ಮಾಡಂಗಿಲ್ವಾ ಮಾವ? ಬಾಯ್ ಮಾಡಿ ಮಾವ. ಅಯ್ಯೋ ಕೆಳಗಡೆ ಬಿದ್ದಿರೋ ಸಕ್ಕರೆ ತಿಂತವ್ರ ಮಾವ, ಭಾರಿ ಕ್ಲೀನ್. ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಬಾಯ್ ಬಾಯ್.